ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ಅಂದರೆ ಸುಮ್ಮನೆ ಚಾನಲ್ ನೋಡೋಣ ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಹಾಗೆ ಸುಮ್ಮನೆ ನೋಡಬೇಡಿ. ಕಾರಣ ಏನಂತಂದರೆ ಇಲ್ಲಿ ಸುಮಾರು ವಿಶೇಷಚೇತನರ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ರಾಜ್ಯದ ವಿಶೇಷಚೇತನರ ಅಂಗವಿಕಲರ ಏಕೈಕ ಯೂಟ್ಯೂಬ್ ಚಾನಲ್. ಈ ಚಾನಲಲ್ಲಿ ಬರ್ತಕ್ಕಂಥ ವಿಷಯಗಳು ಹಲವಾರು ಕಾರ್ಯಕ್ರಮಗಳು ವರದಿಗಳು ಸಹಿತ ಇರ್ತವೆ. ಜೊತೆಗೆ ಹಲವಾರು ಯೋಜನೆಗಳ ಮಾಹಿತಿಯೂ ಸಹಿತ ಇರ್ತವೆ. ರೈಲ್ವೆ ಇಲಾಖೆದಾಗಲಿ, ಸಾರಿಗೆ ಇಲಾಖೆದಾಗಲಿ, ಮತ್ತು ಆರೋಗ್ಯ ಇಲಾಖೆದು, ಶಿಕ್ಷಣ ಇಲಾಖೆದು, ಹೀಗೆ ಹಲವಾರು ಇಲಾಖೆಗಳ ಮಾಹಿತಿಯನ್ನು ಈ ಒಂದು ನಮ್ಮ ಚಾನಲಲ್ಲಿ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಅವೆಲ್ಲ ಮಾಹಿತಿಗಳನ್ನು ತಾವು ಸಮಯ ಬಂದಾಗ ಯಾವಾಗಲೂ ನೋಡ್ತಾ ಇದ್ದರೆ ಆ ವಿಷಯಗಳನ್ನು ತಿಳ್ಕೊಳ್ಬೇಕಂತ ಏನಾದರೂ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಏನಾದರೂ ಅಭಿಪ್ರಾಯ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾ ಇದೆ, ಆ ಹೈಪ್ ಬಟನನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತೇಳಿ ಒಂದು ವರದಿ ತಡವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಒಂದು ವಿಶೇಷಚೇತನ ದಿನಾಚರಣೆ ತಾವೆಲ್ಲ ಈಗ ಗಮನಿಸಿದ ಹಾಗೆ ಡಿಸೆಂಬರ್ 3, 2025 ಇಡೀ ರಾಜ್ಯಾದ್ಯಂತ, ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಆಚರಿಸುವಂಥ ಸಂಭ್ರಮದ ಕಾರ್ಯಕ್ರಮಗಳನ್ನು ನಾವೆಲ್ಲ ಪ್ರಸಾರ ಮಾಡಿದ್ದೆವು. ಅದೇ ಕಾರ್ಯಕ್ರಮದ ಒಂದು ವರದಿ ತಡವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಆ ವರದಿನ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಬಡ ವಿಕಲಚೇತನರ ಮಕ್ಕಳಿಗೆ ಉಚಿತ ಶಿಕ್ಷಣ, ಸಿದ್ದು ಕೊಂಡೂರು ಇವರು ಮಾತನಾಡಿದ್ದಾರೆ. ಎಲ್ಲಿ ಅಂತಂದರೆ ಮಾಲಿಂಗಪುರದಲ್ಲಿ ನಡೆದಂಥ ವಿಶೇಷಚೇತನರ ಸಹಾಯ ಸಹಕಾರ ನೀಡೋದ್ರ ಜೊತೆಗೆ ಗೌರವದಿಂದ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಸದಾ ಜೊತೆಗಿದ್ದು ಅವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಕಾಂಗ್ರೆಸ್ ಯುವ ನಾಯಕ ಸಿದ್ದು ಕೊಂಡೂರು ಹೇಳಿದರು. ಪಟ್ಟಣದ ಸಾಧು ನಿರಂಜನ ಸಮುದಾಯ ಭವನದಲ್ಲಿ ಅನಿಕೇತನ ವಿಕಲಚೇತನರ ಸಂಸ್ಥೆ ಮಾಲಿಂಗಪುರ ವತಿಯಿಂದ ನಡೆದ ವಿಶ್ವ ವಿಕಲಚೇತನರ ದಿನಾಚರಣೆ ಮತ್ತು ವಿದ್ಯುತ್ ಚಾಲಿತ ಸೈಕಲ್ಗಳ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಬಡ ವಿಕಲಚೇತನರ ಮಕ್ಕಳಿಗೆ ಹುಬ್ಬಳ್ಳಿಯ ವಸತಿ ನಿಲಯದಲ್ಲಿ 3ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಬದ್ಧನಿದ್ದೇನೆ ಎಂದರು. ಇಳಕಲ್ ಆಶಾದೀಪ ಸಂಸ್ಥೆಯ ಅಧ್ಯಕ್ಷರಾದಂಥ ರಘು ಹುಬ್ಬಳ್ಳಿಯವರು ಮಾತನಾಡಿ, ವಿಕಲಚೇತನರ ಸಂಸ್ಥೆ ಬೆಳೆಯಲು ಅನೇಕರು ಶ್ರಮಪಟ್ಟಿದ್ದಾರೆ. ಸಂಸ್ಥೆ ಅನೇಕ ಅಂಗವಿಕಲರಿಗೆ ಸೌಲಭ್ಯ ಒದಗಿಸಿದೆ. ಅಂಗವಿಕಲರಿಗೆ ಅನುಕೂಲ ಮಾಡಿಕೊಡುವಲ್ಲಿ ಮಾಜಿ ಸಚಿವೆ ಉಮಾಶ್ರೀರವರ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಿದರು. ಪುರಸಭೆ ಮಾಜಿ ಅಧ್ಯಕ್ಷರಾದಂಥ ಬಸವರಾಜ್ ರಾಯರ್ ಮಾತನಾಡಿದರು. ವಿಕಲಚೇತನರ ಜಿಲ್ಲಾಧ್ಯಕ್ಷ ರಾಜು ತೇಡ್ದಾಳ್ ಅಂದರೆ ಇವರು ರಾಜ್ಯ ಅಂಗವಿಕಲರ ಒಕ್ಕೂಟ ಅಂತಕ್ಕಂಥದ್ದೇನು ಅಂತಲ್ಲ, ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ರಾಜು ತೇರ್ದಾಳ್ ಅವರು ಪ್ರಾಸ್ತಾವಿಕ ಮಾತನಾಡಿದರು. ಮತ್ತು ಮುಖ್ಯ ಅತಿಥಿಗಳಾದ ತಾಲೂಕಿನ MRW ಇವರು ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಶಬ್ಬೀರ್ ಪಕಾಲಿಯವರು ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾದಂಥ ಶೇಖರ್ ಕಾಕಂಡಿಕಿ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದರು. ಮತ್ತು ಸಮುದಾಯ ಸಂಘಟನಾಧಿಕಾರಿ ಚಿದಾನಂದ್ ಮಠಪತಿ, ಬೀದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಮನೋಹರ್ ಕಲಾಲ್ ಮತ್ತು ಪತ್ರಕರ್ತರಾದಂಥ ರಾಜೇಂದ್ರ ನಾವಿ ಮಾತನಾಡಿದರು. 30 ವಿಕಲಚೇತನರಿಗೆ ಶಾಸಕ ಸಿದ್ದು ಸವದಿ ವಿದ್ಯುತ್ ಚಾಲಿತ ಸೈಕಲ್ ವಿತರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರ ಘಟಕ ಅಧ್ಯಕ್ಷರಾದಂಥ ಮಹಾಲಿಂಗ್ ಮಾಳಿ, ಮುಖಂಡರಾದಂಥ ಮಹಾಲಿಂಗಪ್ಪ ಭಜಂತ್ರಿ, ಸ್ಥಳೀಯ ಅನಿಕೇತನ ವಿಕಲಚೇತನರ ಸಂಸ್ಥೆಯ ಅಧ್ಯಕ್ಷ ಸಣ್ಣ ಬಸು ಹೋಳ್ಗಿ ಮತ್ತು ಲಕ್ಷ್ಮಣ್ ಬನಾಜ್, ಅಮೃತ ಹುಬ್ಬಳ್ಳಿ, ಆಶಿಕ್ ಬರ್ಗಿ ಮತ್ತು ಕೃಷ್ಣ ಮಾಲ್ ಬಸ್ರಿ, ಮಲ್ಲಪ್ಪ ಕಮತಿಗಿ, ಸದಾಶಿವ ಮಾಲಿಂಗ್ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪತ್ರಕರ್ತರಾದ ನಾರಾಯಣಗೌಡ ಉತ್ತಂಗಿ ನಿರೂಪಿಸಿದರು ಮತ್ತು ರಾಜೇಂದ್ರ ನಾವಿಯವರು ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಿದರು. ಹೀಗೆ ವಿಶೇಷಚೇತನರ ಕಾರ್ಯಕ್ರಮಗಳ ಅಚ್ಚುಕಟ್ಟಾಗಿ ಮತ್ತು ವಿಶೇಷಚೇತನರಿಗೆ ವೀಲ್ ಚೇರ್ ವಿದ್ಯುತ್ ಚಾಲಿತ ಸೈಕಲ್ಗಳನ್ನು ಕೊಡ್ತಕ್ಕಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಈ ಮಾಲಿಂಗಪುರದಲ್ಲಿರ್ತಕ್ಕಂಥ ಅನಿಕೇತನ ವಿಕಲಚೇತನ ಸಂಸ್ಥೆ ಸುಮಾರು ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸ್ತಾ ಬರ್ತಾಯಿದೆ. ಅಂದರೆ ವಿಶೇಷಚೇತನರಿಗೆ ಸೌಲಭ್ಯ ಕೊಡಿಸೋದ್ರ ಜೊತೆಗೆ
ವಿಶೇಷಚೇತನರ ಜಾಗೃತಿ ಮೂಡಿಸೋದಾಗಲಿ ಮತ್ತು ವಿಶೇಷಚೇತನರ ಬಗ್ಗೆ ಯೋಜನೆಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಕಾಲಕ್ಕೆ ಇಲಾಖೆ ಯೋಜನೆಗಳ ಬಗ್ಗೆ ವಿಶೇಷಚೇತನರು ಯಾವಾಗಲೂ ಸಂಪರ್ಕಿಸಿದರೆ ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಮತ್ತು ಅವರಿಗೆ ಅರ್ಜಿ ಹಾಕುವಂಥ ಕೆಲವೊಂದು ವಿಚಾರಗಳನ್ನು ಸದಾ ಅವರ ಸಂಪರ್ಕದಲ್ಲಿದ್ದು ಹೋರಾಟ ಮತ್ತು ಯೋಜನೆಗಳ ಮಾಹಿತಿ ಹೀಗೆ ಅಂಗವಿಕಲರ ಏಳಿಗೆಗಾಗಿ ದುಡಿತಕ್ಕಂಥ ಅನಿಕೇತನ ವಿಕಲಚೇತನ ಸಂಸ್ಥೆ ಮಾಲಿಂಗಪುರದ ವತಿಯಿಂದ ನಡೆದ ಈ ವಿಶ್ವ ವಿಕಲಚೇತನ ದಿನಾಚರಣೆಯ ಕಾರ್ಯಕ್ರಮವನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡವರು ರಾಜು ತೇರ್ದಾಳ್ ಅವರು. ಇವರು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿ ಹಂಚಿಕೊಂಡಿದ್ದಕ್ಕಾಗಿ ಇವರಿಗೆ ಚಾನಲ್ ಬಳಗದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತು ಈ ಒಂದು ಸಂದರ್ಭದಲ್ಲಿ ವಿಕಲಚೇತನರ ವಿದ್ಯುತ್ ಚಾಲಿತ ಸೈಕಲ್ಗಳನ್ನು ಪಡೆದಂಥ ಎಲ್ಲ ಫಲಾನುಭವಿಗಳಿಗೂ ಸಹಿತ ಮುಂದಿನ ದಿನ ಒಳ್ಳೆಯದಾಗಲಿ ಮತ್ತು ಅಲ್ಲಿ ಭಾಗವಹಿಸಿದಂಥ ವಿಕಲಚೇತನ ಪಾಲಕರಿಗೂ ಸಹಿತ ನಮ್ಮ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಕಾರಣ ಅಂದರೆ ವಿಕಲಚೇತನರ ಮಕ್ಕಳನ್ನು ಕರೆದುಕೊಂಡು ಇಂಥ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾಗ್ತಕ್ಕಂಥ ಈ ವಿಕಲಚೇತನರ ಬಂದು ಪಾಲಕರಿಗೂ ಸಹಿತ ಚಾನಲ್ ಬಳಗ ಅಭಿನಂದಿಸ್ತದೆ. ಹಾಗಾಗಿ ಈ ವರದಿಯನ್ನು ಹಂಚಿಕೊಂಡಂಥ ರಾಜು ತೇರ್ದಾಳ್ ಅವರಿಗೆ ಚಾನಲ್ ಬಳಗ ಅಭಿನಂದಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು. ದಿನಾಚರಣೆಯ ವೇದಿಕೆ ಮೇಲೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಕಾಂಗ್ರೆಸ್ ಪಕ್ಷದ ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಸಿದ್ದು ಅಣ್ಣ ಕೊಣ್ಣೂರವರೇ ಹಾಗೂ ಆತ್ಮೀಯರು ನಮ್ಮ ಜೊತೆ ಸದಾ ವಿಕಲಚೇತನರಿಗೆ ಏನಾದರೂ ಕಾರ್ಯಕ್ರಮ ಇದ್ದಾಗ ನಮ್ಮ ಜೊತೆ ಸುಮಾರು ಒಂದು 10 ವರ್ಷಗಳ ನಂತರ ನಮ್ಮ ಜೊತೆ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರತಕ್ಕಂಥ ನಮ್ಮ ಬಸವಣ್ಣ ರಾಯರವರೇ ಹಾಗೂ ಮಾನ್ಯ ನಮ್ಮ ಹಳೆಯವರೇ, ಜೊತೆಗೆ ನನಗೆ ಮಾರ್ಗದರ್ಶಕರು ವಿಕಲಚೇತನರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಆ ಸಂಘಟನೆ, ಅದೇ ರೀತಿ MRW ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಬ್ಬೀರ್ ಪಕಾಳಿ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಸಹಿತ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರನ್ನ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಧನ್ಯವಾದಗಳು ಸರ್. ಅದೇ ರೀತಿ ಜಿಲ್ಲಾ ವಿಕಲಚೇತನರ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ